ಇವರು ಅವತ್ತಿಂದ ಇವತ್ತವರೆಗೂ ಚೇಂಜೇ ಆಗಿಲ್ಲ. ಏನು ಗೊತ್ತಾ, ಹಿಂಗೆ ನಚ್ಕೊಂತಿರ್ತಾರೆ. ಅವತ್ತಿಂದು ವಿಡಿಯೋ ನಿಮಗೆ ಯಾರು ನೋಡಿಲ್ಲ, ಒಂದು 10 ಟೇಕ್ ತಗೊಂಡಿದ್ದಾರೆ. ಇದನ್ನು ಕಟ್ ಮಾಡ್ತಾರೆ ಅಂತ ನನಗೆ ಗೊತ್ತು. ಇವ್ರು ಹಿಂಗೆ ಶೈ ಆಗ್ತಿರ್ತಾರೆ ನನ್ನ ಜೊತೆ ಮಾತಾಡೋತ್ತಿಗೆ. ಮೇಡಮ್ ನಾನು ಏನು ಮಾಡಲಿ ಮೇಡಮ್, ನಿಮ್ಮ ಜೊತೆಗೆ ಮಾತ್ರ ಮಾತಾಡೋಕೆ ನನಗೆ ಆಗುತ್ತೆ. ನೀವೇ ಹೇಳ್ಬೇಕು, ನಿಜಾನ ಸುಳ್ಳ? ಎಲ್ಲ ಜೊತೆ ಹಿಂಗೆ ಫ್ಲರ್ಟ್ ಮಾಡ್ತಾರಲ್ಲ ಇವರು. ಕ್ಯಾಮ್ರಾ ಹಿಂಗೆ ಮಾಡಿ ಗೊತ್ತಾಗುತ್ತೆ ನೀವೇ ಬಂದಿದ್ದು ಅಂತ. ಹೇಗಿದ್ದಾರೆ? ನಾನು ತುಂಬ ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ಚೆನ್ನಾಗಿದೆ. ಅಂತ ಹುಡುಗಿ ಸಿಕ್ಕಿದ್ರಾ ಇಲ್ವಾ? ಗೊತ್ತಾಗ್ತದೆ ಮುಖ ನೋಡಿದ್ರೆ ಬಿಡಿ ಸಿಕ್ಕಿಲ್ಲ ಅಂತ. ಒಂದು 2 ವರ್ಷ ಆದಮೇಲೆ ಒಂದು ಬಿಗ್ ನ್ಯೂಸ್ ಕೊಟ್ಟಿದ್ದೆ. ಹೇಗೆ ಅನಿಸಿದೆ? ಡ್ಯಾನ್ಸ್ ಎಲ್ಲ ಹೇಗೆ ಮಾಡ್ತಿದ್ದೆ? ಸೀರಿಯಲ್ ಚೆನ್ನಾಗಿ ಕಾಣ್ತಿದ್ದೆ. ನನಗೆ 100% ಗೊತ್ತಿತ್ತು. ಅದು ಈ ರೇಂಜ್ ನನಗೆ ಗೊತ್ತಿರಲಿಲ್ಲ. ಎಕ್ಸಾಕ್ಟ್ಲಿ, ಅದು ಗೊತ್ತಾಗಲಿ ಅಂತ ನಾನು ಈ ಸಾಂಗ್ ಮಾಡಿದ್ರು. ಎಲ್ಲರೂ ಅನ್ಕೊಂತಿದ್ರು ಸೀರೆ ಅಂತ. ನಾನು ಯಾವುದೇ ಒಂದು ವೆಸ್ಟರ್ನ್ ಡ್ರೆಸ್ ಫೋಟೋ ಹಾಕಿದ್ರು ಜನ ಕಮೆಂಟ್ ಹಾಕೋದು, ಇಲ್ಲ ನಿಮಗೆ ಅದೇ ಚಂದ ಇದೆ ಚಂದ ಅಂತ. ಒಬ್ಬ ಆರ್ಟಿಸ್ಟ್ ಅಂತ ಆದಮೇಲೆ ಪ್ರತಿಯೊಂದು ಕೂಡ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಆ್ಯಸ್ ಅ ಕ್ಯಾರೆಕ್ಟರ್ ಆಗಿರ್ಬೋದು. ಸೊ ಈ ಒಂದು ಕ್ಯಾರೆಕ್ಟರ್ ಬ್ರೇಕ್ ಮಾಡೋದಕ್ಕೂ ಕೂಡ ಈ ಸಾಂಗ್ ಮಾಡಿದ್ದೀನಿ ನಾನು. ಬಿಕಾಸ್ ನನ್ನ ಪೊಟೆನ್ಷಿಯಲ್ ನಾನು ತೋರಿಸಬೇಕಾಗಿದೆ. ಒಬ್ಬ ಕಾಸ್ಟಿಂಗ್ ಡೈರೆಕ್ಟರ್ ನೋಡಬೇಕಿದ್ರು ಕೂಡ ಅವ್ರು ನನ್ನ ಸೀರಿಯಲೇ ನೋಡ್ತಾ ಇದ್ದಾರೆ, ನಂಗೆ ಅದೇ ಥರ ರೋಲ್ಸ್ ಕೂಡ ಕೊಡ್ತಾರೆ. ಸುಮಾರಷ್ಟು ವಿಷಯಗಳನ್ನ ಯೋಚನೆ ಮಾಡಿಕೊಂಡು ನಾನು ಇದು ಚೂಸ್ ಮಾಡಿರೋಂಥ ಪ್ರಾಜೆಕ್ಟ್. ಅದಕ್ಕಿಂತ ಹೆಚ್ಚಾಗಿ ನನ್ನ ಫ್ಯಾನ್ಸಿಗೆ ನಾನು ತುಂಬ ಟೈಮ್ ಏನೋ ಕೊಟ್ಟಿರಲಿಲ್ಲ. ಅಂದರೆ ಸಡನ್ನಾಗಿ ಏನಾಗುತ್ತೆ, ಎಲ್ಲಕ್ಕಿಂತ ಹತ್ತಿರ ಏನಿರುತ್ತೆ ಅಂತ ನೋಡ್ಕೊಂಡಾಗ ನನಗೆ ಆಲ್ಬಮ್ ಸಾಂಗ್ ಬಂತು. ನಂಗೆ ತುಂಬ ಇಷ್ಟ ಆಯಿತು. ತಾರಕ್ ಸರ್ ಜೊತೆನೂ ವರ್ಕ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಆ್ಯಂಡ್ ಮೋರ್ ಓವರ್ ನಂದೇ ಸಾಂಗ್ ಅಂತ ಹೇಳ್ಕೊಳ್ಳೋದು ಬೇರೆನೇ ಮಜಾ ಇರುತ್ತೆ. ಅದಕ್ಕೂ ಕೂಡ ಬಿಗ್ ಬಾಸ್ ಆದಮೇಲೆ ನ್ಯೂಸ್ ಕೊಟ್ಟಿದ್ದು ಈ ಫ್ಯಾನ್ಸ್ ಈ ಥರ ಯೋಚನೆ ಮಾಡ್ತಾರೆ ಅಂತ ನೀವು ಅಂದ್ಕೊಂಡಿದ್ದೆ. ಪ್ಲಸ್ ಈ ಸಾಂಗ್ ಎಕ್ಸ್ಪೆಕ್ಟೇಷನ್ ನಿಮ್ಗೆ ಹೇಗೆ? ಆ್ಯಕ್ಚುಲಿ ಐ ಆಮ್ ನರ್ವಸ್ ಬಿಕಾಸ್ ಒಂದು ಫಿಲ್ಮ್ ಆಗಿರ್ಬೋದು, ಒಂದು ಆಲ್ಬಮ್ ಸಾಂಗ್ ಆಗಿರ್ಬೋದು, ಯಾವುದೇ ಒಂದು ಒಬ್ಬ ಕಲಾವಿದನಾಗಿ ಒಂದು ಕಾಂಟೆಂಟ್ ಮಾಡಿ ಕೊಡ್ತೀವಿ ಅಂದರೆ ನಮಗೊಂದು ಕ್ಯೂರಿಯಾಸಿಟಿ ಇರುತ್ತೆ. ಆ್ಯಂಡ್ ವಿ ಆರ್ ನರ್ವಸ್ ಆ್ಯಕ್ಚುಲಿ ಜನಕ್ಕೆ ಇಷ್ಟ ಆಗುತ್ತಾ ಇಲ್ವಾ ಅಂತ. ಬಿಕಾಸ್ ನಮಗೆ ಇಷ್ಟ ಆಗಿರೋದು ಅದಕ್ಕೆ ನಾವು ಮಾಡಿರ್ತೀವಿ. ಬಟ್ ಎಲ್ಲರದ್ದು ಒಪಿನಿಯನ್ ಒಂದೇ ಥರ ಇರಲ್ಲ, ಪರ್ಸ್ಪೆಕ್ಟಿವ್ಸ್ ಡಿಫ್ರೆಂಟ್ ಆಗಿರುತ್ತೆ. ಸೊ ನನಗೇನು ಅಂದರೆ ಎಂಡ್ ಆಫ್ ದ ಡೇ ನನ್ನ ಫ್ಯಾನ್ಸಿಗೆ ನಾನು ಏನೋ ಎಂಟರ್ಟೈನ್ ಮಾಡಬೇಕು, ಅವ್ರಿಗೆ ಖುಷಿ ಆಗಬೇಕು, ಅವ್ರನ್ನ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ನನಗಿತ್ತು. ಈ ಸಾಂಗಿಂದ ಇನ್ನೇನು ಕೊಡೋಕ್ಕಾಗುತ್ತೆ ನಾನು ಸೆಲೆಬ್ರೇಟ್ ಮಾಡೋದು. ಈ ಒಂದು ಪಾರ್ಟಿ ಸಾಂಗ್ಸ್, ಪ್ರತಿ ಪಾರ್ಟಿಗೂ ನಾನು ನೆನೆಸ್ಕೊಂಡ್ಬೋದು, ಅವರು ಪ್ರತಿ ಸಲ ನಾನು ಸ್ಟೆಪ್ ಆಗ್ಬೋದು. ಇದಕ್ಕಿಂತ ಹೆಚ್ಚು ಇನ್ನೇನೂ ಇಲ್ಲ. ಐ ಜಸ್ಟ್ ವಾಂಟ್ ಟು ಡೂ ದಿಸ್ ಆ್ಯಂಡ್ ನಂಗೆ ಅದಾಯಿತು. ಫ್ಯಾನ್ಸ್ ಕೂಡ ಅಂದರೆ ಇವಾಗ ಒಳ್ಳೆ ರೆಸ್ಪಾನ್ಸೇ ಬರ್ತಾ ಇದೆ. ಬಟ್ ನನಗೆ ನೋಡಬೇಕು ಇವತ್ತು ಏನಾಗುತ್ತೆ ಯೂಟ್ಯೂಬಲ್ಲಿ ಅಂತ. ಅದಾದಮೇಲೆ ಗೊತ್ತಾಗ್ಬೋದು ವರ್ಕ್ ಆಗಿದೆಯಾ ಇಲ್ವಾ. ಆಗಿಲ್ಲ ಅಂದರೆ ಇನ್ನೇನು ಬೆಟರ್ ಮಾಡ್ಬೋದು ಅಂತ ನೆಕ್ಸ್ಟ್ ಯೋಚನೆ ಮಾಡ್ಬೋದು. ಆಗಿದೆ ಅಂದರೆ ಇನ್ನಷ್ಟು ಒಳ್ಳೇದು ಮಾಡೋಣ ಅಂತ ಯೋಚನೆ ಮಾಡ್ಬೋದು. ಆಫ್ಟರ್ ಬಿಗ್ ಬಾಸ್ 2 ವರ್ಷ ಸೈಲೆಂಟ್ ಆಗಿದ್ರಿ, ಏನು ಮಾಡ್ತಾ ಇದ್ರಿ? ನಾನು ಸೈಲೆಂಟ್ ಅಂತೂ ಆಗಲೇ ಇಲ್ಲ. ನನ್ನ ಜರ್ನಿನೇ ಬೇರೆ ಇತ್ತು. ನಾನು ಕಾಶಿ ಹೋಗಿದ್ದೆ, ನನ್ನ ಸ್ಪಿರಿಚುವಲ್ ಪಾತಲ್ಲಿದ್ದೆ. ಆ್ಯಂಡ್ ನಾನು ಹೀಲಿಂಗ್ ಕಲಿತೆ, ತುಂಬ ಎಲ್ಲ ಮಾಡಿ ನಾನು ಬಿಸ್ನೆಸ್ ಶುರು ಮಾಡಿದ್ದೀನಿ ಕ್ರಿಸ್ಟಲ್ಸಿಂದು. ಸೊ ಅದು ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಅದ್ರ ಬಗ್ಗೆ ನಾನು ಆ್ಯಸ್ ಸಂಗೀತ ಶೃಂಗೇರಿ ಪ್ರಮೋಟ್ ಮಾಡ್ತಿಲ್ಲ, ಬಟ್ ಸಂಗೀತವಾಗಿ ನಾನು ತುಂಬ ಲೈಫ್ ಒಳಗಡೆ ಹೋಗ್ಬಿಟ್ಟಿದ್ದೀನಿ. ಆ್ಯಂಡ್ ನನ್ನ ಡೀಪ್ ಸೆನ್ಸಸಲ್ಲಿ ಎಲ್ಲೋ ಒಂದು ಕಡೆ ನಾನು ತುಂಬ ಖುಷಿಯಾಗಿದ್ದೀನಿ. ಸೈಲೆಂಟ್ ಅಂತೂ ಆಗಿಲ್ಲ. ನಾನು ತುಂಬ ಅಗ್ರೆಸಿವ್ ಆಗಿ ನನ್ನ ಸ್ಪಿರಿಚುವಲ್ ಪಾತ್ ಕಡೆ ಹೋಗ್ತಾ ಇದ್ದೀನಿ. ಸೊ ಸ್ಪಿರಿಚುವಲ್ ಯಾಕೆ? ಸ್ಪಿರಿಚುವಲ್ ಒಂದು 20 ವರ್ಷ ಆದಮೇಲೆ ಇದೇ ಕ್ವಶನ್ ನಿಮಗೆ ಕೇಳ್ತೀನಿ ನಾನು. ಪ್ರತಿ ಮನುಷ್ಯನೂ ಒಂದು ಪಾಯಿಂಟಲ್ಲಿ ಒಂದು ಲೈಫಲ್ಲಿ ಅವ್ರಿಗೆ ಏನೇನು ಕನಸಿರುತ್ತೋ ಅದನ್ನು ಅವರು ಆ ಕನಸನ್ನ ಸತ್ಯ ಆದಮೇಲೆ ನಮಗೆ ಅನಿಸುತ್ತೆ ಮುಂದೆ ಏನು ಅಂತ. ಆವಾಗ ಅನಿಸದೆ ನಮ್ಮನ್ನು ನಾವು ಎಕ್ಸ್ಪ್ಲೋರ್ ಮಾಡ್ಕೊಬೇಕು ಅಂತ. ನಾವು ಪರ್ಫೆಕ್ಟ್ ಅಲ್ಲ. ಸೊ ನಮ್ಮಲ್ಲಿರುವಂಥ ಏನೇನು ಕಾರ್ಮಿಕ್ ಪ್ಯಾಟರ್ನ್ಸ್ ಇರ್ತದೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಬೇಕು. ಅದೆಲ್ಲ ದೊಡ್ಡ ಕತೆ ಬೇಕಾಗಿ ಇವಾಗ ಹೇಳಿದ್ರೆ 100% ಅರ್ಥ ಆಗಲ್ಲ. ಸೊ ಇಟ್ಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ಆ ಒಂದು ಪ್ರೋಸೆಸ್, ಆ ಒಂದು ಪಾತಲ್ಲಿ ನಾನು ಮುಳುಗಿದ್ದೆ. ಆ ಮುಳುಗಿ ಇವಾಗ ನನಗನ್ನಿಸ್ತು ಓಕೆ ನಾವು ಐ ಆಮ್ ವೆರಿ ಹ್ಯಾಪಿ. ನಾವು ಲೆಟ್ ಮೀ ಗೋ ಅಗೇನ್ ಟುವರ್ಡ್ಸ್ ಮೈ ಪ್ಯಾಷನ್ ಅಂತ ಅನಿಸ್ತು. ಪ್ರಾಜೆಕ್ಟ್ಸ್ ಕೂಡ ಅವಾಗಲೂ ಬರ್ತಾ ಇತ್ತು, ಇವಾಗಲೂ ಕೂಡ ಬರ್ತಾ ಇದೆ. ಅವಾಗಲೂ ನಂಗೆ ಯಾವುದೂ ಇಷ್ಟ ಆಗಿರಲಿಲ್ಲ, ಬಟ್ ಇವಾಗ ಒಂದು ಯಾವುದೋ ಇಷ್ಟ ಆಯಿತು. ಒಂದು ಸಿನಿಮಾ ಬರುತ್ತೆ, ನಂದು 2-3 ತಿಂಗಳು ರಿಲೀಸ್ ಆಗುತ್ತೆ. ಸೊ ಅಂತ ಒಂದು ಸ್ಕಿಪ್ ಬಂದಾಗ ನಾನು ಒಪ್ಕೊಂತೀನಿ ಅಷ್ಟೇ. ಓಕೆ ಮ್ಯಾಮ್, ಈ ಒಂದು ಡ್ಯಾನ್ಸ್ ಬುಕ್ ಸ್ಟೆಪ್ ಆಗೋದು ಸಕ್ಕತ್ತಾಗಿ ಮಾಡ್ತಾರೆ. ಅದು ಪ್ಲಾನಿಂಗ್ ಎಲ್ಲ ಹೇಗಿರುತ್ತೆ, ಎಕ್ಸಿಕ್ಯೂಷನ್ ಎಲ್ಲ ಹೇಗೆ ಮಾಡ್ತಾರೆ? ತಾರಕ್ ಮಾಸ್ಟರ್ ನಂಗೆ ಬಂದುಬಿಟ್ಟು ಫಸ್ಟ್ ಡೇ ಮೈಕಲ್ ಜಾಕ್ಸನ್ ಸ್ಟೆಪ್ ಮಾಡಿಸ್ತಾ ಇದ್ದಾರೆ ಆಯಿತಾ. ನಾನು ಆದರೂ ಹಂಗು ಹಿಂಗು ಅಂತ ಹತ್ಕೊಂಡು ಮಾಡಿದೆ ಆಯಿತಾ. ಆ್ಯಂಡ್ ಅವ್ರು ಅಂದರು ಇಲ್ಲ ನೀವು ಮಾಡ್ತೀರಾ ಆರಾಮಾಗಿ ಆಗುತ್ತೆ, ಟೆನ್ಷನ್ ತೊಗೊಂಬಿಡಿ ಅಂತ. ಸೆಕೆಂಡ್ ಡೇ ಒಂದು ಡ್ಯಾನ್ಸ್ ಸ್ಟೆಪ್ ಹೇಳ್ಕೊಟ್ರು. ಆಯಿತು ಅಂತ ಹೇಳ್ಬಿಟ್ಟು ನಾನು ಅದಾದ್ಮೇಲೆ ಕಳಿಸೇ ಇಲ್ಲ ರಿಹರ್ಸಲಿಗೆ. ಅವರು ಡೈರೆಕ್ಟಾಗಿ ಒಂದು ನಾಳೆ ಡ್ಯಾನ್ಸ್ ಅಂದರೆ ಇವತ್ತಿನ ದಿವಸ ಕಳಿಸ್ಬಿಟ್ಟು ಒಂದು ಸ್ಟೆಪ್ ಹೊಸದು ಹೇಳ್ಕೊಡ್ತಾ ಇದ್ದಾರೆ. ಇವಾಗ ಯಾವುದೂ ಕೂಡ ಎಕ್ಸ್ಟ್ರೀಮ್ ಪ್ರಾಕ್ಟೀಸ್ ಮಾಡಿಲ್ಲ, ಬಟ್ ಅವ್ರ ಸ್ಟೆಪ್ಸ್ ಎಷ್ಟು ಕ್ಯಾಚಿ, ಎಷ್ಟು ಈಸಿ ಇದೆ ಅಂದರೆ ಎಲ್ಲರೂ ಕೂಡ ಮಾಡಬಹುದು. ಆ್ಯಕ್ಚುಲಿ ಈಸಿ ಅನ್ಸುತ್ತೆ ನೋಡೋಕ್ಕೆ, ಮಾಡಾಗೋದಾಗುತ್ತೆ ಅಷ್ಟು. ಬಟ್ ಇಟ್ಸ್ ಸೋ ಗುಡ್ ಟು ವರ್ಕ್ ವಿತ್. ತಾರಕ್ ಮಾಸ್ಟರ್ ಯಾರಿಗೆ ಗೊತ್ತಿಲ್ಲ ಹೇಳಿ. ತಾರಕ್ ಮಾಸ್ಟರ್ ಮಗಳು ದೊಡ್ಡ ಅವ್ರ ಮಗಳ ಜೊತೆಗೂ ಹೇಗೆ? ಅವ್ರ ಮಗಳ ಜೊತೆ ನಾನು ಮಾಡ್ತಾ ಅಂದರೆ ಇಟ್ಸ್ ಲೈಕ್ ಮೈ ಪ್ರಿವಿಲೇಜ್ ಟು ಬಿ ಹರ್ ಆ್ಯಂಡ್ ಅ ವರ್ಷನ್.
ನಾನು ಅವಳು ಎಲ್ಡರ್ ವರ್ಷನ್ ಮಾಡ್ತಾ ಇದ್ದೀನಿ ಈ ಒಂದು ಸಾಂಗಲ್ಲಿ. ಅವ್ರ ಅಪ್ಪ ಕಂಡಿರುವಂಥ ಒಂದು ಡ್ರೀಮ್ ಇದು. ಸೊ ಅವರಿಂದ ಈ ಒಂದು ಸಾಂಗ್ ಹೊರಗಡೆ ಬಂದರೆ ಕೂಡ ಅವ್ರ ಡ್ರೀಮ್ ಒಂದು ತಂದೆ ಒಂದು ಮಗಳಿಗೋಸ್ಕರ ಏನೇನು ಮಾಡ್ಬೋದು, ಏನೇನು ಮಾಡ್ತಾರೆ ಅನ್ನೋದೊಂದು ತೋರಿಸೋದಕ್ಕೆ ಒಂದು ಪ್ರಾಪರ್ ಎಕ್ಸಾಂಪಲ್ ಇದು. ಒಬ್ಬ ಡ್ಯಾನ್ಸರ್ ಆಗಿಬಿಟ್ಟು ಅವ್ರ ಲೈಫಲ್ಲಿ ಎಕ್ಸ್ಟ್ರೀಮ್ ಏನು ಮಾಡ್ಬೋದು ಅಂದರೆ ಒಂದು ಆಲ್ಬಮ್ ಸಾಂಗ್ ಅವ್ರದ್ದೇ ಅವ್ರು ರಿಲೀಸ್ ಮಾಡ್ಬೋದು, ಅದನ್ನು ಅವ್ರು ಮಾಡಿದ್ದಾರೆ. ಇದಕ್ಕಿಂತ ದೊಡ್ಡ ಸಾಧನೆ ಏನು ಇರ್ಬೋದು ಅಂತ ನಾನು ಕೇಳ್ತೀನಿ. ಒಬ್ಬ ಡ್ಯಾನ್ಸ್ ಮಾಸ್ಟರ್ ಆಗಿದ್ದಾರೆ, ಅವ್ರದ್ದು ಆಲ್ಬಮ್ ಅವರೇ ಪ್ರೊಡ್ಯೂಸ್ ಮಾಡ್ಕೊಂಡು ಅವರೇ ದುಡ್ಡು ಹಾಕೊಂಡು ಯಾರನ್ನೂ ಕೇಳಿದೆ ಅವರೇ ಮಾಡಿದ್ದಾರೆ ಅವ್ರ ಕಾಲ ಮೇಲೆ ಇಟ್ಕೊಂಡು. ದಟ್ಸ್ ದಿ ಬೆಸ್ಟ್ ಥಿಂಗ್. ಐ ವಿಶ್ ಇನ್ನೂ ಸುಮಾರಷ್ಟು ಇಂಥ ಆಲ್ಬಮ್ ಬರಲಿ, ಅವ್ರದ್ದೇ ಆಗಿರೋಂಥ ಒಂದು ಲೀಕ್ ಕ್ರಿಯೇಟ್ ಆಗಲಿ, ತಾರಕ್ ಮಾಸ್ಟರ್ ಸಾಂಗ್ಸಿಗೆ ಜನ ವೇಟ್ ಮಾಡ್ತಾರೆ. ನಿಮ್ಮ ಅಣ್ಣ ಅತ್ತಿಗೆ ಮತ್ತು ಅಮ್ಮನಿಗೆ ತುಂಬ ಸಪೋರ್ಟ್, ಬಿಗ್ ಬಾಸ್ಗೂ ಅವರೇ ಸಪೋರ್ಟ್, ಈ ಸಾಂಗಿಗೆ ಮನೆಯವ್ರ ಸಪೋರ್ಟ್ ಸಿ ನಾನು ಇವಾಗ ಮೇಕಪ್ ಹೇರ್ ಸ್ಟೈಲ್ ಎಲ್ಲ ಸೂಚನೆ ಮಾಡಿರೋದು ಆಯಿತಾ. ಲಕ್ಷ್ಮೀ ಕೃಷ್ಣ ಅವರು ನನಗೆ ಅತ್ತಿಗೆ ಮಾಡಿರೋದು, ಲಕ್ಷ್ಮೀ ಕೃಷ್ಣ ಅವರು ಔಟ್ಫಿಟ್ ಮಾಡ್ತಾರೆ. ನಾನು ಎಲ್ಲಿ ಯಾವುದೇ ಇವೆಂಟ್ ಇದ್ರು ಕೂಡ ಲೈಕ್ ಶಿ ಇಸ್ ಆಲ್ವೇಸ್ ನನ್ನ ಅತ್ತಿಗೆ ಯಾವಾಗಲೂ ಕೂಡ ಇರ್ತಾರೆ. ಆ್ಯಂಡ್ ಅದೇ ಥರ ನಮ್ಮ ಅಮ್ಮ ಕೂಡ ಲೈಕ್ ಚಿಕ್ಕ ವಯಸ್ಸಲ್ಲಿ ಅಮ್ಮನೇ ನನಗೆ ಯಾವಾಗಲೂ ರೆಡಿ ಮಾಡ್ತಿದ್ದು, ಅಮ್ಮ ಆದಮೇಲೆ ಅತ್ತಿಗೆ ನಂಗೆ ರೆಡಿ ಮಾಡಿದ್ದು. ಅಣ್ಣ ನನಗೆ ಯಾವತ್ತೂ ಏನೇ ಹೆಲ್ಪ್ ಬೇಕಿದ್ರು ಕೂಡ ಈ ಈಸ್ ದೇರ್ ಅಂದರೆ ಇಂಟೆಲೆಕ್ಚುಯಲ್ ಸಪೋರ್ಟ್ ಕೊಡೋದಕ್ಕೋಸ್ಕರ. ಈ ಅವ್ರ ಮೂರು ಕಾಂಬಿನೇಷನ್ ನನ್ನ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್. ನಾನು ಏನೇ ಮಾಡಬೇಕಿದ್ರು ಕೂಡ. ಬಿಗ್ ಬಾಸ್ ಈ ಸತಿ ಪ್ರತಿ ವರ್ಷ ನೀವು ನೋಡ್ತಾ ಇದ್ದೀರಿ, ನಿಮಗೆ ಈ ಸತಿ ಕಂಟೆಸ್ಟೆಂಟ್ ಯಾರು ಇಷ್ಟ ಈ ಬಿಗ್ ಬಾಸ್? ಕೇಳೋ ಕ್ವಶನ್ ಆಯಿತು, ಕೇಳೋದಕ್ಕೆ ನಾಚಿಕೆ ಆಗಲ್ಲ. ಸಿ ಆನೆಸ್ಟ್ ಆಗಿ ಹೇಳಬೇಕು ಅಂದರೆ ನನಗೆ ಕ್ಲಿಯರಾಗಿ ಕಾಣಿಸ್ತಿರೋದು ಒಬ್ಬ ವ್ಯಕ್ತಿ ಮಾತ್ರ, ಅದು ಎಲ್ಲರಿಗೂ ಗೊತ್ತು, ಗಿಲ್ಲಿ ಅನ್ನೋದು ಆಯಿತಾ. ನಾನು ಯಾವತ್ತೂ ಯಾವುದೋ ಸೀಸನ್ ನೋಡ್ತಾ ಇರೋದು, ಈ ಸೀಸನಲ್ಲಿ ಕೆಲವು ಎಪಿಸೋಡ್ಸ್ ನೋಡೋ ಕಾರಣನೇ ಗಿಲ್ಲಿ ಆಯಿತಾ. ಇಟ್ಸ್ ಬಿಕಾಸ್ ಹೀ ಹ್ಯಾಸ್ ಎಲ್ಲ ಒಂದು ಸಿಚುವೇಶನಲ್ಲೂ ಅವರು ಜೀವಿಸ್ತಾ ಇದ್ದಾರೆ. ಅವ್ರೇನು ಮಾಡಕ್ಕೆ ಹೋಗ್ತಾ ಇಲ್ಲ, ಜೀವಿಸ್ತಿದ್ದಾರೆ. ಅಲ್ಲೇ ಕೂತ್ಕೊಂಡಲ್ಲೇ ಅವ್ರು ಕೌಂಟ್ರ್ ಹೊಡೆಯೋದು ಅದು ಇದು ಅಂತೆಲ್ಲ ಮಾಡ್ತಾ ಇರ್ತಾರೆ. ಸೊ ನನಗೆ ಆ ಒಂದು ಪರ್ಸ್ನಾಲಿಟಿ ನನಗೂ ಒಂದು ಸ್ವಲ್ಪ ಹತ್ರ ಅನ್ಸುತ್ತೆ. ಸೊ ನನಗೆ ಇಷ್ಟ ಆಯ್ತು ಅದು. ಕಾವ್ಯ ಕೂಡ ಇಷ್ಟ ಆಗ್ತಾರೆ, ಬಟ್ ಕಾವ್ಯ ಇನ್ನಷ್ಟು ಅವರು ಮುಂದೆ ಬರ್ಬೋದು ಅಂತ ಅನ್ಸುತ್ತೆ. ಬರೀ ಒಂದು ಸಮಯ ಸಿಗ್ದಾಗ ಮಾಡೋದಲ್ಲ, ಅಪರ್ಚುನಿಟೀಸ್ನ ಕ್ರಿಯೇಟ್ ಮಾಡ್ಕೊಬೇಕು ಅವರು ಕೂಡ ಅಂತ ಅನ್ಸುತ್ತೆ. ಸೊ ಐ ಜಸ್ಟ್ ಹೋಪ್ ಒಂದು ಒಳ್ಳೆ ಪರ್ಸ್ನಾಲಿಟಿ ಗೆಲ್ಲಿ. ದಯವಿಟ್ಟು ಕರ್ನಾಟಕ ಕೇಳ್ಕೊಳ್ತೀನಿ. ನಾನು ಒಳ್ಳೆಯ ವಿಷಯ ಏನು ಅಂದರೆ ಒಂದು ಒಳ್ಳೆ ಪರ್ಸ್ನಾಲಿಟಿ ಗೆದ್ದರೆ ಸುಮಾರಷ್ಟು ಜನಕ್ಕೆ ಅವರು ಸ್ಫೂರ್ತಿ ಆಗಿರ್ತಾರೆ. ಸೊ ಆ ಒಂದು ಸ್ಫೂರ್ತಿ ಆಗಬೇಕು ಅಂತಂದರೆ ಪರ್ಸ್ನಾಲಿಟೀಸ್ನ ಗೆಲ್ಲಿಸಿ. ಅವರು ಒಂದೇ ಒಂದು ಇವಾಗ ಗಿಲ್ಲಿನ ಆಗಿರ್ಬೋದು, ಅವ್ರು ನಗ್ಸ್ತಾ ಇದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಮಾತ್ರ ಗೆಲ್ಲಿಸಬೇಡಿ. ಅವ್ರೊಂದು ಪರ್ಸ್ನಾಲಿಟಿ ಆಗಿ ಏನು ಹೇಗೆ ಮಾಡ್ತಿದ್ದಾರೆ, ಸಹಾಯ ಮಾಡಿದಾರಾಗ್ಬೋದು, ಡಿಸಿಷನ್ ತಗೊಳ್ಳೋದಾಗಿರ್ಬೋದು, ಕೋಪನೇ ಆಗಿರ್ಬೋದು, ಎಲ್ಲದನ್ನೂ ನೋಡಿಕೊಂಡು ಗೆಲ್ಸೋದಾದರೆ ಬಿಕಾಸ್ ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಇವ್ರು ಗೆದ್ದರೆ ಇನ್ನೊಂದು ಸುಮಾರಷ್ಟು ಜನಕ್ಕೆ ನಾಳೆ ದಿವಸ ಒಂದು ಹೋಪ್ ಸಿಗುತ್ತೆ, ನಾನೂ ಗೆಲ್ಲಬಹುದು ಅನ್ನುವಂಥದ್ದು. ಒಬ್ಳು ಹೆಣ್ಣು ಅಂತ ಗೆಲ್ಲಿ ಅಂತಲೂ ಇಟ್ಕೊಂಬೇಡಿ, ಒಬ್ಬ ಗಂಡು ಅಂತ ಗೆಲ್ಲಿ ಅಂತ ಯಾವುದು ಅದಾಗಲ್ಲ ಬಿಡಿ ಹೆಂಗು. ಬಟ್ ಆ ಸ್ಟೇಟ್ಮೆಂಟ್ ಬರೋದನ್ನ ನಿಲ್ಲಿಸಿ, ಈ ಪರ್ಸ್ನಾಲಿಟಿ ಗೆಲ್ಲಬೇಕು ಅನ್ನೋದನ್ನ ಯೋಚನೆ ಮಾಡಿಕೊಂಡು ಗೆಲ್ಲಿಸಿ. ಅವರು ಬಡವರ ಶ್ರೀಮಂತರು ಅದೆಲ್ಲ ಬೇಡ. ಆ ಮನೆಯಲ್ಲಿ ಆ ಬಿಗ್ ಬಾಸ್ ಎಲ್ಲರಿಗೂ ಒಂದೇ ಥರ ಊಟ ಕೊಡ್ತಾರೆ, ಒಂದೇ ಥರ ಬೆಡ್ ಕೊಡ್ತಾರೆ, ಯಾರು ಮೇಲೆ ಯಾರು ಕೆಳಗಿಲ್ಲ. ಕ್ಯಾಪ್ಟನಿಗೆ ಮಾತ್ರ ಡಿಫ್ರೆಂಟ್ ಬೆಡ್ ಇರುತ್ತೆ, ಬಟ್ ನಾಟ್ ಬ್ಯಾಕ್ಗ್ರೌಂಡ್ ರಿಲೇಟೆಡ್. ಸೊ ಇದೆಲ್ಲ ಇರಬೇಕಿದ್ರೆ ನಾವು ಯಾಕೆ ಅವ್ರದ್ದು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಅವ್ರನ್ನ ಡಿಸ್ಕ್ರಿಮಿನೇಟ್ ಮಾಡಬೇಕು? ಆ ಮನೇಲಿ ಎಂಟರ್ಟೈನ್ ಮಾಡ್ತಿದ್ದಾರೆ, ಆ ಮನೆ ಚೆನ್ನಾಗಿ ಕಷ್ಟ ಆಗ್ತಿದ್ದಾರೆ, ಅದನ್ನ ಇಟ್ಕೊಂಡು ಅವ್ರನ್ನ ಗೆಲ್ಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ಬಿಗ್ ಬಾಸ್ ಪ್ಲ್ಯಾಟ್ಫಾರ್ಮ್ ನಿಮಗೆ ಎಷ್ಟು ನಿಮಗೆ ಎಷ್ಟು ಕೆರಿಯರ್ ಹೈಕ್ ಬಂದು ಕೊಡ್ತೀವಿ? ಬಿಗ್ ಬಾಸ್ ಅನ್ನೋದು ನನಗೆ ಮಾತ್ರ ಅಲ್ಲ, ಯಾವುದೇ ವ್ಯಕ್ತಿ ಒಂದು ಮನುಷ್ಯ ಅಂತ ಹುಟ್ಟಿದ ಮೇಲೆ ಅವ್ರಿಗೆ ಎಲ್ಲಕ್ಕಿಂತ ಪೀಕ್ ಫೇಮ್ ತಂದು ಕೊಡುತ್ತೆ. ಬಟ್ ನಿಮ್ಮ ಪರ್ಸ್ನಾಲಿಟಿಯನ್ನು ಪಾಸಿಟಿವ್ ಅಥವಾ ನೆಗೆಟಿವ್ ಅಂತ ಕ್ರಿಯೇಟ್ ಮಾಡ್ಕೊಳುತ್ತೆ. ಅದು ಯಾರಿಗೂ ಒಳ್ಳೇದು ಮಾಡಲ್ಲ, ಯಾರಿಗೂ ಕೆಟ್ಟದ್ದು ಮಾಡಲ್ಲ. ಬಟ್ ನಿಮ್ಮ ಪರ್ಸ್ನಾಲಿಟಿಯಿಂದ ಜನ ನಿಮ್ಮನ್ನ ಇಷ್ಟಪಡ್ತಾರೆ ಅಥವಾ ಇಷ್ಟಪಡಲ್ಲ, ಪರ್ಸ್ಪೆಕ್ಟಿವ್ಸ್. ಆದರೆ ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ, ಒಂದ್ಸತಿ ಬಿಗ್ ಬಾಸ್ ಆದಮೇಲೆ ಪ್ರಾಜೆಕ್ಟ್ಗಳದ್ದು ರಾಶಿ ಆಫರ್ಸ್ ಬಂದೇ ಬರುತ್ತೆ. ಸೊ ಯಾವತ್ತೂ ಕೂಡ ಯಾರಿಗೂ ಈ ಬಿಗ್ ಬಾಸ್ ಆದಮೇಲೆ ಇರೋ ಪ್ರಾಜೆಕ್ಟ್ ಬಂದಿಲ್ಲ ಅಂತ ಹೇಳೋಕ್ಕೆ ಹೋಗ್ಬೇಡಿ. ಯಾರ್ಯಾರಿಗೋ ಹಿಂಗೆಂಗೋ ಇರೋರಿಗೋ ಹಿಂಗೆಂಗೋ ಕಟ್ಸ್ಕೊಂಡು ಅವ್ರನ್ನ ಕೇಕ್ ಕಟ್ ಮಾಡ್ತಾರೆ, ರಿಬನ್ ಕಟ್ ಮಾಡಿಸ್ತಾರೆ. ಅಂಥದ್ರಲ್ಲಿ ಯು ಕ್ಯಾನ್ ನೆವರ್ ಸೇ ಬಿಗ್ ಬಾಸ್ ಆದಮೇಲೆ ಇವ್ರ ಲೈಫ್ ಹಾಳಾಯಿತು. ಎಲ್ಲರೂ ಬೆಳೆದಿದ್ದಾರೆ ಬಿಗ್ ಬಾಸ್ ಅಂತ. ಅದ್ರ ಮುಂಚೆ ಅವ್ರು ಏನು ಮಾಡ್ತಿದ್ರು ಅಂತ ಯಾರಿಗೂ ಗೊತ್ತಿಲ್ವಲ್ಲ, ಅವಾಗ ಯಾಕೆ ಕೇಳಕ್ಕೆ ಬಂದಿಲ್ಲ? ನಾನು ಬಿಗ್ ಬಾಸ್ ಮುಂಚೆ ಯಾವುದೋ ಮೂವಿ ಹಾಕ್ಕೊಂಡಿರಲಿಲ್ಲ, ಅವಾಗ ಯಾಕೆ ಯಾರೂ ಕೇಳಿಲ್ಲ? ಅದಾದಮೇಲೆ ನನಗೆ ಗೊತ್ತಾಗಿರೋದೆಲ್ಲರೂ ಅದಕ್ಕೆ ಕ್ವಶನ್ ಮಾಡಿದ್ರು. ಸೊ ಯಾವತ್ತೂ ಯಾರಿಗೂ ಕೆಟ್ಟದಾಗಲ್ಲ. ಬಟ್ ಈ ಒಂದು ಲೈಕ್ ಪ್ಲ್ಯಾಟ್ಫಾರ್ಮ್ನ ಚೆನ್ನಾಗಿ ಬೆಳೆಸ್ಕೊಳ್ಳಿ ಅನ್ನೋದನ್ನ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ಸಂಗೀತ ಅಭಿಮಾನಿಗಳಿಗೆ ಈಗ ಅದೊಂದು ಸಾಂಗ್ ಕೊಟ್ಟಿದ್ದು ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಈಗ ಮುಂದಿನ ಈಗ ನಿಮ್ಮ ಮುಂದಿನ ಅಪ್ಡೇಟ್ಸ್ ಏನು ಮಾಡ್ತೀವಿ? ಸದ್ಯಕ್ಕೆ ಈ ಸಾಂಗ್ ಹೇಗೆ ಬರುತ್ತೋ ಅಂತ ನೋಡಬೇಕು ನಾನು, ಅಂದರೆ ಜನಕ್ಕೆ ಇಷ್ಟ ಆಗುತ್ತೆ ಅಂತ. ಅದಾದಮೇಲೆ ನಂದು ಸಿನಿಮಾ ಹಾರರ್ ಫಿಲ್ಮ್ ಮಾಡಿದ್ದೀನಿ, ಅದು ಕನ್ನಡ ಮತ್ತು ತಮಿಳು ಎರಡರಲ್ಲೂ ಮಾಡಿದ್ದೀನಿ. ಡಿಫ್ರೆಂಟ್ ಹೀರೋಸ್. ಕನ್ನಡದಲ್ಲಿ ನಿಶ್ಚಿತ್ ಕುರೋಡಿ ಅವ್ರು ಮಾಡಿದ್ದಾರೆ, ಆಮೇಲೆ ತಮಿಳಲ್ಲಿ ಗಜೇಶ್ ಅಂತ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಫಿಮೇಲ್ ಸೆಂಟ್ರಿಕ್. ಅದು ನೋಡಬೇಕು ಹೇಗಾಗುತ್ತೆ, ಇನ್ನೂ ಹೆಸರಿಟ್ಟಿಲ್ಲ. ಆದಷ್ಟು ಬೇಗ ನಿಮ್ಮೆಲ್ಲರ ಮುಂದೆ ಬರುತ್ತೆ. ಅದರಲ್ಲೂ ಸಾಂಗ್ಸ್ ಮಾಡಿದ್ದೀನಿ, ಅದು ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಎಸ್, ತುಂಬ ಥ್ಯಾಂಕ್ ಯು. ಇನ್ನು